ಮಹಿಳೆಯನ್ನ ಯಾವ ರೀತಿ ನಡೆಸ್ಕೊಂಡ್ರೆ ಅಂತಕ್ಕಂಥ ಕರ್ನಾಟಕ ಜನತೆ ನೋಡಿದ್ದಾರೆ. ಅವನೊಬ್ಬ ಅನರ್ಹ ಸಂಸದ ಯಾರು ಹೇಳಿ ಪ್ರಜ್ವಲ್ ರೇವಣ್ಣ, ಅಶ್ಲೀಲ ರಾಜ್ಕುಮಾರ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶೋಷಿತ ಸಮುದಾಯಗಳ ಒಕ್ಕೂಟ ಹಾಗೂ ಅಹಿಂದ ಸಂಘಟನೆಯ ಜೊತೆಗೂಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಬಿಜೆಪಿ ಹಾಗೂ JDSನವರು ಏನು ಷಡ್ಯಂತ್ರವನ್ನು ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಇಡೀ ಕರ್ನಾಟಕ ಸರ್ಕಾರದ ರಾಜ್ಯದ ಎಲ್ಲ ಶೋಷಿತ ಸಮುದಾಯಗಳು ಒಗ್ಗೂಡಿ ರಾಜಭವನಕ್ಕೆ ರಾಜ್ಯಪಾಲ ವಿರುದ್ಧ ಮುತ್ತಿಗೆ ಹಾಕಿ ಹೊಟ್ಟಿರ್ತಕ್ಕಂಥ ಒಂದು ನಿಖಿಲ್ ಕುಮಾರಸ್ವಾಮಿ ಅವರು ನೈತಿಕವಾಗಿ ರಾಜೀನಾಮೆ ಬೇಕು ಅಂತ ಹೇಳ್ತಿದ್ದಾರೆ. ನೈತಿಕತೆ ಸರ್ ಇವರು ನಿಖಿಲ್ ಕುಮಾರಸ್ವಾಮಿ ಅವರು ರಾಜಕಾರಣದಲ್ಲಿ ಇನ್ನೂ ಎಳೆ ಪೈರು ಹಂಗೆಲ್ಲ ಒಬ್ಬ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಮಾತಾಡಬೇಕು. ಒಬ್ಬ ಎಳೆ ಪೈರು ಸರ್ ಅವನಿಗೆ ಜನ 2 ಸರಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಮಹಿಳೆ ವಿರುದ್ಧ ಸೋಲನ್ನ ಕಂಡಂಥ ವ್ಯಕ್ತಿ ಸಿದ್ದರಾಮಯ್ಯವ್ರ ಬಗ್ಗೆ ಹಗುರವಾಗಿ ಮಾತಾಡಲಿಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ. ಅವನ ಸಹೋದರ ತನ್ನ ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ಒಬ್ಬ ಓರ್ವ ಬಡ ಮಹಿಳೆಯನ್ನು ಯಾವ ರೀತಿ ನಡೆಸ್ಕೊಂಡ್ರೆ ಅಂತಕ್ಕಂಥ ಕರ್ನಾಟಕ ಜನತೆ ನೋಡಿದ್ದಾರೆ. ಅವನೊಬ್ಬ ಅನರ್ಹ ಸಂಸದ ಯಾರು ಹೇಳಿ ಪ್ರಜ್ವಲ್ ರೇವಣ್ಣ, ಅಶ್ಲೀಲ ರಾಜ್ಕುಮಾರ. ಒಬ್ಬ ಬಡ ಮಹಿಳೆಗಳನ್ನ ಯಾವ ರೀತಿ ಮಾಡ್ಕೊಂಡ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಮಾಧ್ಯಮದಲ್ಲೇ ಬಿತ್ತರಾಗಿದೆ. ಆ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರು ತನ್ನ ಕುಟುಂಬದ ಬಗ್ಗೆ ಹಿನ್ನೆಲೆಯನ್ನು ತಿರುಗಿ ನೋಡಬೇಕು, ಆಮೇಲೆ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಬೇಕು. ಸರ್ ಕುಮಾರಸ್ವಾಮಿ ಅವ್ರ ವಿರುದ್ಧ 11 ತಿಂಗಳಿಂದನೇ ಲೋಕಾಯುಕ್ತರ ಆರೋಪನ ಮಾಡಿದ್ದಾರೆ. ಸನ್ಮಾನ್ಯ ರಾಜ್ಯಪಾಲರು 11 ತಿಂಗಳಿಂದನೇ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಆಗಲಿ ಕುಮಾರಸ್ವಾಮಿ ಅವರು ಮೊದಲು ರಾಜೀನಾಮೆ ಕೊಡಬೇಕು. ಅವರು ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಬೆಂಬಲದಿಂದ ಮುಖ್ಯಮಂತ್ರಿ ಆದಂಥವ್ರು. ಹಾಗೆ ವಚನ ಭ್ರಷ್ಟ ಮುಖ್ಯಮಂತ್ರಿ ಅಂತ ಇಡೀ ಕರ್ನಾಟಕದಲ್ಲಿ ಯಾರು ಇದ್ರೆ ಅದು ಕುಮಾರಸ್ವಾಮಿ ಅವರು. ಬಂದಿದ್ದೇವೆ. ರಾಜ್ಯಭವನ ಚಲೋ ಮಾಡ್ತಾ ಇದ್ದೀರಲ್ಲ, ಯಾವ ವಿಷಯಕ್ಕೆ ಮಾಡ್ತಾ ಇದ್ದೀರಾ? ನಮ್ಮ ತಾಯಿ ಅವ್ರಿಗೆ ಏನೇನೋ ಮಾಡ್ಕೊಟ್ರಲ್ಲಪ್ಪ, ಕೊಯ್ತಾ ಇದ್ದೇವೆ ಎಲ್ಲ. ಸಂವಿಧಾನ ವಿರೋಧಿ ರಾಜ್ಯಪಾಲರು ಈಗ ರಾಜ್ಯಪಾಲರು ನಮ್ಮ ಸಾಹೇಬರ ಬಗ್ಗೆ ಪಾರ್ಟಿ ಕ್ವಶನ್ ಕೊಟ್ಬಿಟ್ಟವ್ರೆ. ಆ ದೃಷ್ಟಿನಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. ಹಾಗಾಗಿ ನಾವೆಲ್ಲ ಇವತ್ತು ರಾಜಭವನ ಚಲೋ ಆಯ್ತಾ ಇದ್ದೀವಿ, ನೋಡ್ತೀವಿ. ಸಾಹೇಬರ ಹಿಂದೆ ರಾಜ್ಯದಲ್ಲಿ ಅಹಿಂದ ವರ್ಗ ಮತ್ತು ಶೋಷಿತ ಸಮುದಾಯಗಳ ವರ್ಗ ಎಲ್ಲ ಜನಾಂಗದವರು ಇವತ್ತು ಅವರಾಗ್ತಾನೆ ವಾಲಂಟಿಯರ್ ಬರ್ತಾ ಇದ್ದಾರೆ. BJP ನೋಡಿದ ತಕ್ಷಣ ದಂಕಾಯ್ತಾರೆ ಅವರು. ಯಾಕಂದರೆ ಅವರು ಒಂದು ಹೋರಾಟ ಮಾಡಿದರು ಬೆಂಗಳೂರಿಂದ ಮೈಸೂರು ತನಕ. ಇಷ್ಟು ಜನ ಸೇರ್ಸೋಕೆ ಆಗಿರಲಿಲ್ಲ. ಅವರು ದುಡ್ಡು ಕೊಟ್ಟು ಕರ್ಸ್ಕೊಂಡಿದ್ರು. ನಮ್ಮ ದುಡ್ಡಿಲ್ಲ ಏನಿಲ್ಲ, ವಾಲಂಟ್ರಿಯಾಗಿ ಈ ರೀತಿ ಜನ ಸಾಗರ ಹರಿದು ಬರ್ತದೆ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ ಒಬ್ಬರಿಗೆ ಯಾರಿಗೂ ಬರಲ್ಲ. ಕುಮಾರ್ ಈಗ ಕುಮಾರಸ್ವಾಮಿ ಅವರು ಏನೂ ಹಗರಣ ಮಾಡಿಲ್ಲ ಅಂತ ಜನಗಳಿಗೆ ಕಣ್ಣು ನೋಡಿಸ್ತಾ ಇದ್ದಾರೆ. ನಾನು ಪೇಪರ್ ಓದಿದ್ದೀನಿ, 550 ಎಕರೆ ಹೆಂಗೆ ಬತ್ತು ಅವ್ರಿಗೆ? ಸಾವಿರಾರು ಎಕರೆ ಜಮೀನಲ್ಲಿ ಬತ್ತು. 11 ಲಕ್ಷ ಕೋಟಿಗೆ ಹೆಂಗೆ ಬತ್ತು? ಅವರಪ್ಪ ಅಷ್ಟೇ ಆಗಿದ್ನ ಅವತ್ತು ನಿಂತು ಎಲೆಕ್ಷನ್ ಇಟ್ಕೊಳ್ಳಾಗ. ಹಾಗೆ ಪೇಪರ್ ಓದಿರೋದು TV ನೋಡಿರೋದು ಹೇಳ್ತಾ ಇರೋದು. ಅವ್ರಿಗೆ ಇದ್ದದ್ದು 8 ಎಕರೆ ಅಂತೆ. ಆಮೇಲೆ ಗೋಮಾಳ ಜಮೀನು ತಗೊಂಡ್ರಂತೆ ಕೆರೆನ 84 ಎಕರೆ ಆಗಿದೆ ಅಂತ. ಈಗ ಅವರಪ್ಪ ಅಂತಿದ್ದ ಅವಾಗ 4 ಎಕರೆ ತಗೊಂಡು 80 ಎಕರೆ ಆಗಿದೆ. ಸಿದ್ದರಾಮಯ್ಯನವ್ರಾಗ ಮಾಡಿದಾರ? ರಾಜ್ಯದಲ್ಲಿ ಸ್ವಚ್ಛ ರಾಜಕಾರಣಿ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ ಒಬ್ಬರೇ. ಬೆಂಗಳೂರು ಬರೀ ಕುಮಾರಸ್ವಾಮಿ ಅವ್ರದ್ದು ಇರೋದು. ಎಲ್ಲ ಒಗ್ಗಟ್ಟಾಗಿದ್ದೇವೆ. ದಲಿತರು ಎಲ್ಲ ಜನಾಂಗನೂ, ಶೋಷಿತ ಸಮುದಾಯದವರು ಅಹಿಂದ ಎಲ್ಲ ಒಗ್ಗಟ್ಟಾಗಿ ನಾವು ಇವತ್ತು ನಮ್ಮ ವಾಲಂಟಿಯರ್ಗೆ ಹರಿದು ಬರ್ತಾ ಇದ್ದೀವಿ. ಹಿಂದುಳಿದ ಜನಕ್ಕೆ ಎಲ್ಲ ಸ್ವಯಂ ಪ್ರೇರಿತವಾಗಿ ಜನ ಸಾಗರವೇ ಹರಿದು ಬರ್ತಾ ಇದೆ. ಅವ್ರು ಬರ್ತಾರ? ಈಗ 6 ವರ್ಷಕ್ಕೆ ಅವ್ರು ಸುಮ್ಮನೆ 6 ವರ್ಷಕ್ಕೆ ಅವರು ಗೋಮಾಳ ನುಂಗವ್ರೆ. ಅವರು ಗೋಮಾಳ ನುಂಗವ್ರೆ. ಅವ್ರು ಸಿಗದೆ ಸಿಕ್ಕತ್ತಾರೆ. ಅವರು ರಾಜ್ಯಪಾಲರಿಗೆ ಅಧಿಕಾರ ರಾಜ್ಯಪಾಲ ತೊಲಗಲಿ, ರಾಜ್ಯಪಾಲ ತೊಲಗಲಿ. ಧಿಕ್ಕಾರ ಬಿಜೆಪಿ ಸರ್ಕಾರಕ್ಕೆ, ಕುಮಾರಸ್ವಾಮಿಗೆ. ಇವತ್ತೇನು ರಾಜಭವನ ಚಲೋ ಅಂತ ಮಾಡಿ
ನಾನು ಸಿದ್ದರಾಮಯ್ಯವರ ಪರವಾಗಿ ಇವತ್ತು ಫ್ರೀಡಮ್ ಪಾರ್ಕಿಗೆ ಬಂದಿದ್ದೇನೆ ಹೋರಾಟಕ್ಕಾಗಿ ರಾಜ್ಯಪಾಲರ ವಿರುದ್ಧ. ಮಾನ್ಯ ಸಿದ್ದರಾಮಯ್ಯವರೇ, ಮುಖ್ಯಮಂತ್ರಿಗಳೇ, ಎಲ್ಲರೂ ನಿಮ್ಮಿಂದ ನಾವು ಇಡೀ ಕರ್ನಾಟಕ ಜನ ಇದ್ದೀವಿ. ನೀವೇನು ಹೆದರಬೇಕಾಗಿಲ್ಲ. ನಾವು ಪ್ರೀತಿಯಿಂದ ಮನಸ್ಸಿಂದ ಪ್ರೀತಿಯಿಂದ ಗೆಲ್ಲಿಸಿದ ಮುಖ್ಯಮಂತ್ರಿ ನೀವು. ಯಾರೋ ದುಷ್ಟರು ಏನು ಮಾಡೋಕ್ಕಾಗಲ್ಲ ನಿಮಗೆ. ಅದು ಏನೋ ಶಾಸ್ತ್ರ ಹೇಳ್ತಾರೆ. ಆ BJP ಅವರು JDS ಒಳ್ಳೆಯವರಾದರೆ ನಿಮ್ಮ ಆದರ್ಶಗಳಾಗಿ ನಿಮ್ಮನ್ನು ಪಾಲ ಮಾಡಿ ರಾಜಕೀಯ ಮಾಡೋಕವ್ರು. ನಿಮ್ಮ ವಿರುದ್ಧ ಆದರೆ ಸತ್ರು ಬೆಳಕಾಗಲ್ಲ ನಮ್ಮ ಕರ್ನಾಟಕದಾಗ. ಅವ್ರು ರಾಜಕೀಯ ಮಾಡಲ್ಲ ಈ ಥರ ದುಷ್ಟ ಬುದ್ಧಿಯಿಂದ. ಅದೇನೋ ಶಾಸ್ತ್ರದ ಹಿರಿಯರು ಗಿಳಿಗೂಟ ಹಿಡಿದ್ರೆ ಹಣ್ಣು ತಿನ್ನೋದು ಕಲ್ಸೈತಿ ಅಂತೆ. ಕಾಗಿಗೂಟ ಏನೈತಿಲ್ಲ ಆ ಟೈಪ್ ಅದು. ರಾಜ್ಯಪಾಲರಿಗೆ ಹೇಳೋದೇನೆಂದ್ರೆ, ಇದು ನಮ್ಮದು ಪ್ರಜಾಪ್ರಭುತ್ವ ದೇಶ. ರಾಜ್ಯಪಾಲರೇ, ಸಂವಿಧಾನ ಪ್ರಕಾರ ನೀವು ಇಲ್ಲಿ ಸೇವೆ ಮಾಡಿರಿ. ನಾವು ಕರ್ನಾಟಕದಾಗ ನಾವು ಮನಸಾರೆ ನಾವು ಪ್ರೀತಿಯಿಂದ ನಾವು ಸಿದ್ದರಾಮಯ್ಯ ಗೆಲ್ಲಿಸಿದ್ದೀವಿ. ಅವರು ಅಧಿಕಾರ ಮಾಡಲ್ಲ 5 ವರ್ಷ. ನೀವು ಒಳ್ಳೆಯ ಮನಸ್ಸಿಂದ ಈ ಥರ ಎಲ್ಲ ಮಾಡೋದು ಸರಿಯಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.